ಚಾಲಕನಿಂದ ಪ್ರಯಾಣಿಕನ ಜೊತೆ ಗೂಂಡಾವರ್ತನೆ ನಡೆದಿದೆ. ಮಲ್ಲೇಶ್ವರಂಗೆ ಹೋಗುತ್ತಾ ಅಂತ ಕೇಳಿದ್ರೆ ಅವಾಚ್ಯವಾಗಿ ನಿಂದನೆ ಮಾಡಿದ್ದಾನೆ ಇವನು. ಅಲ್ರಿ ಇವರು ಗೂಂಡಾಗಳ ಅಥವಾ ಡ್ರೈವರ್ಗಳ ಗೊತ್ತಿಲ್ಲ. ಎಷ್ಟು ಅವಾಚ್ಯವಾಗಿ ಬೈತಾರೆ ಅಂತ ಹೇಳಿದ್ರೆ ಪದಗಳು ನಾವು ಕೇಳಿಸ್ತಾ ಕೆಲವೊಂದ್ಸರಿ ಹೋಗ್ತಾ ಇರ್ತೀವಿ. ಊರಿಗೆಲ್ಲ ಹೋಗುವಾಗ ಈ BMTC ಡ್ರೈವರ್ಗಳು ಕಂಡಕ್ಟರ್ಗಳು ಹೆಂಗೆ ಮಾತಾಡ್ತಿರ್ತಾರೆ ಅಂದರೆ ಕೆಲವೊಬ್ರು ಬಹಳ ಅವಾಚ್ಯವಾಗಿ ಮಲ್ಲೇಶ್ವರಂಗೆ ಹೋಗುತ್ತಾ ಸಾರ್ ಅಂತ ಕೇಳಿದಕ್ಕೆ BMTC ಬಸ್ ಚಾಲಕ ಪ್ರಯಾಣಿಕನ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಗೂಂಡಾ ರೀತಿ ವರ್ತಿಸಿ ನಿನ್ನನ್ನು ಬಿಡಲ್ಲ ಅಂತ ಚಾಲಕ ಆವಾಜ್ ಹಾಕಿದ್ದಾನೆ. ಇವನು ಗೂಂಡಾನೇ ಇರಬಹುದು ಅಂತ ಅನಿಸ್ತಾ ಇದೆ. ಪ್ರಯಾಣಿಕನ ಮೇಲೆ ಹಲ್ಲೆ ಮಾಡೋಕ್ಕೆ ಮುಂದಾಗಿದ್ದಾನೆ ಚಾಲಕ. ಮಾತಿನ ಚಕಮಕಿ ನಡೆದಿದೆ ನವರಂಗ ಸಿಗ್ನಲ್ ಬಳಿ. ಇಂದು ಮಧ್ಯಾಹ್ನ 2 ಗಂಟೆಗೆ ನಡೆದಿರುವಂತಹ ಘಟನೆ ಅದು. ಮಾತನ್ನ ಕರೆಕ್ಟ್ ಆಗಿ ಆಡ್ರಿ. ಇಳ್ಕೊಂಡು ಮಾತಾಡೋ ನೀನು. ನಿಂದೇನೇ ಇದ್ರು ಇಳ್ಕೊಂಡು ಮಾತಾಡೋ. ಬೇಡ ಬಂದ್ರೆ ಸರಿಯಾಗ್ತದೆ ಇವಾಗ. ಬರ್ರಿ ಬನ್ನಿ. ಇಳ್ಕೊಳ್ಳೋ ಅಂದೆ. ಮಾತನ್ನ ಕರೆಕ್ಟ್ ಆಗಿ ಆಡ್ರಿ. ಇಳ್ಕೊಂಡು ಮಾತಾಡೋ ನೀನು. ನಿಂದೇನೇ ಇದ್ರು ಇಳ್ಕೊಂಡು ಮಾತಾಡೋ. ಬೇಡ ಬಂದ್ರೆ ಸರಿಯಾಗ್ತದೆ ಇವಾಗ. ಬರ್ರಿ ಬನ್ನಿ. ಇಳ್ಕೊಳ್ಳೋ ಅಂದೆ. ಮಾತನ್ನ ಕರೆಕ್ಟ್ ಆಗಿ ಆಡ್ರಿ. ಇಳ್ಕೊಂಡು ಮಾತಾಡೋ ನೀನು. ನಿಂದೇನೇ ಇದ್ರು ಇಳ್ಕೊಂಡು ಮಾತಾಡೋ. ಬೇಡ ಬಂದ್ರೆ K57 F5072 ನಂಬರ್ನ ಬಸ್ ಚಾಲಕನಿಂದ ಗೂಂಡಾವರ್ತನೆ ನಡೆದಿದೆ. ವಿಜಯನಗರದಿಂದ RT ನಗರಕ್ಕೆ BMTC ಬಸ್ ಬರ್ತಾ ಇತ್ತು. 2 ಗಂಟೆಗೆ ನವರಂಗ್ ಸಿಗ್ನಲ್ ಬಳಿ ನಿಂತಿದ್ದ BMTC ಬಸ್. ಈ ವೇಳೆ ಒಬ್ಬ ವ್ಯಕ್ತಿ ಕೇಳ್ತಾರೆ, ಇದು ಮಲ್ಲೇಶ್ವರಂಗೆ ಹೋಗುತ್ತಾ ಸರ್ ಅಂತ. ಅಷ್ಟೇ ಕೇಳಿದ್ರಿ. ಹೋಗಲ್ಲಪ್ಪ ಹೋಗುತ್ತೆ ಒಂದು ಮಾತು ಹೇಳಿದ್ರೆ ಮುಗಿದು ಹೋಗುತ್ತೆ. ಕೇಳಿದಕ್ಕೇನೆ ಕೆಟ್ಟ ಪದಗಳಿಂದ ಪ್ರಯಾಣಿಕನಿಗೆ ಹಿಂಗ ನಿಲ್ಲಿಸೋದು, ಜೊತೆಗೆ ಹಲ್ಲೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಸಾರಿಗೆ ಸಚಿವರು ಈತನ ವಿರುದ್ಧ ಗಂಭೀರವಾದಂತಹ ಕ್ರಮ ತೆಗೆದುಕೊಳ್ಬೇಕು. BMTC MD ಅವರು ಕೂಡ ಇವನ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಗೂಂಡಾ ವರ್ತನೆ ಸಹಿಸೋದಿಲ್ಲ. ಚಾಲಕ ಅವನು ನೋಡಿ ಹೊಡೆಯೋದಕ್ಕೆ ಮುಂದೆ ಬಂದಿದ್ದಾನೆ. ಮಲ್ಲೇಶ್ವರಂಗೆ ಹೋಗುತ್ತಾ ಸಾರ್ ಅಂತ ಒಂದೇ ಒಂದು ಮಾತು ಕೇಳಿದ್ದಕ್ಕೆ. ನವರಂಗ ಸಿಗ್ನಲ್ ಬಳಿ ನಡೆದಿರುವಂತಹ ಘಟನೆ ಇದು. ಅವನ ಗೂಂಡಾವರ್ತನೆ ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಇವರ ಹಾವಳಿ ಜಾಸ್ತಿ ಆಗುತ್ತಾ ಇದೆ. ಪ್ರಶ್ನೆ ಮಾಡಿದ್ದಕ್ಕೆ ಒಂದು ರೀತಿ ಮೈ ಮೇಲೆ ದೆವ್ವ ಬಂದರಂಗೆ ಮಾಡ್ತಾರೆ. ಅವಾಚ್ಯವಾಗಿ ಬೈದು ನೋಡಿ ಅಲ್ಲಿಂದ ಇಳಿದು ಆತನನ್ನು ಹೊಡೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಈ ವಿಡಿಯೋವನ್ನು ಆಧಾರವಾಗಿ ಇಟ್ಕೊಂಡು ಅದೇನು ಇದೆಯೋ ಕ್ರಮ ತೆಗೆದುಕೊಳ್ಬೇಕು. ಯಾಕಂತ ಹೇಳಿದ್ರೆ ಕೆಲವು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ BMTC ಬಸ್ನ ಚಾಲಕರು ಮತ್ತು ನಿರ್ವಾಹಕರ ವರ್ತನೆಗಳನ್ನು, ಮಿತಿ ಮೀರಿದಂತಹ ವರ್ತನೆಗಳು. ಮಾಹಿತಿ ಕೇಳಿದ್ದು ಅಷ್ಟೇ. ಇವನು ಸರಿಯಾಗಿ ಗೌರವದಿಂದ ಮಾತಾಡ್ತಾ ಇದ್ದಾನೆ ಈ ವ್ಯಕ್ತಿ. ಆದರೆ ಆತ ಅವಾಚ್ಯವಾಗಿ ಬೈದು ಬರಬೇಕಾ ಇಳ್ಕೋ ಅಂತ ಹೇಳಿ ಆವಾಜ್ ಹಾಕ್ತಾ ಇದ್ದಾನೆ. ಇಂದು ಮಧ್ಯಾಹ್ನ ನವರಂಗ ಸಿಗ್ನಲ್ ಬಳಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ಇವರ ಗೂಂಡಾವರ್ತನೆಗಳು ಜಾಸ್ತಿ ಆಗುತ್ತಾ ಇದೆ. ಜೊತೆಗೆ ಸರಿಯಾದಂಥ ಮಾಹಿತಿನೂ ಕೂಡ ಕೊಡೋದಿಲ್ಲ ಕೆಲವು ಚಾಲಕರನ್ನ ನಾವು ನೋಡ್ತಾ ಇದ್ದ ಹಾಗೆ. ಅದು ಸಿಗ್ನಲಲ್ಲಿ ಸ್ಟಾಪ್ ಇತ್ತೋ ಇಲ್ವೋ, ಸಿಗ್ನಲ್ಗಳಲ್ಲಿ ಕೆಲವು ಕಡೆಗಳಲ್ಲಿ ಅವರು ಡೋರ್ಗಳನ್ನ ಓಪನ್ ಮಾಡೋದಿಲ್ಲ. ಜೊತೆಗೆ ಕೆಲವು ಕಡೆಗಳಲ್ಲಿ ಸ್ಟಾಪ್ ಇಲ್ಲದೇ ಇದ್ರೂ ಕೂಡ ಇವರು ಪ್ರಯಾಣಿಕರು ಕೇಳ್ತಾರೆ, ಅಲ್ಲಿ ಕೊಡಲ್ಲ. ಮಾತಿನ ಚಕಮಕಿ ಅದೇನೇ ಇರಲಿ ರೀ, ಆದರೆ ಈ ರೀತಿಯಾಗಿ ಕರ್ತವ್ಯದ ಮೇಲಿದ್ದಾಗ ಅವಾಚ್ಯವಾಗಿ ಬೈಯೋದು ಸರಿಯಲ್ಲ. ಮಾತನ್ನ ಕರೆಕ್ಟ್ ಆಗಿ ಆಡ್ರಿ. ಇಳ್ಕೊಂಡು ಮಾತಾಡೋ ನೀನು. ನಿಂದೇನೇ ಇದ್ರು ಇಳ್ಕೊಂಡು ಮಾತಾಡೋ.